ಕೇಸ್ಗೆ ಎಸ್ಐಟಿ ರಚನೆ ಆಗಿರೋದಕ್ಕೆ ಸ್ವಾಗತಿಸ್ತೇನೆ. ಸ್ಥಳದಲ್ಲಿ ಒಂದು ಹೆಣ ಸಿಕ್ಕಿದ್ರೂ ಕೂಡ ಅದು ಅಪರಾಧವೇ. ಮಾಜಿ ಗೃಹ ಸಚಿವ ಆರಿಗ ಜ್ಞಾನೇಂದ್ರ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗಾಗಲೇ ಧರ್ಮಸ್ಥಳ ಗ್ರಾಮದ ಕೇಸ್ಗೆ ಎಸ್ಐಟಿ ರಚನೆ ಆಗಿರೋದೇನಿದೆ ಸ್ವಾಗತಾರ್ಹ. ಆ ಸ್ಥಳದಲ್ಲಿ ಒಂದು ಹೆಣ ಸಿಕ್ಕಿದ್ರೂ ಕೂಡ ಅದು ಅಪರಾಧನೇ. ನಗರ ನಕ್ಸಲರ ಉದ್ದೇಶವೇನು? ಅವರಿಂದ ತನಿಖೆಗೆ ಅಡ್ಡಿ ಮಾಡೋದು. ಇದರಲ್ಲಿ ಕೇರಳ ಸರ್ಕಾರ ಮೂಗು ತೂರಿಸ್ತಾ ಇದೆ. ದೂರುದಾರ ವ್ಯಕ್ತಿ ಧರ್ಮಸ್ಥಳ ಬಿಟ್ಟು 11 ವರ್ಷ ಆಗಿದೆ. ಈಗ ಅವನನ್ನ ಪತ್ತೆ ಹಚ್ಚಿದ್ದೇಗೆ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಮಾಜಿ ಗೃಹ ಸಚಿವ ಆರಿಗ ಜ್ಞಾನೇಂದ್ರ. SIT ಮಾಡಿದ್ದಕ್ಕೆ ನಾನು ಸ್ವಾಗತ ಮಾಡ್ತೇನೆ. ನೂರಾರು ಹೆಣ ಅಂತೇಳಿ ಹೇಳ್ತಾನೆ. ಒಂದು ಹೆಣ ಸಿಕ್ಕಿದ್ರೂ ಕೂಡ ಅದು ಅಪರಾಧವೇ. ಅದನ್ನ ಪತ್ತೆ ಹಚ್ಚಬೇಕು, ಹಿಡಿಬೇಕು ಅನ್ನುವಂಥದ್ದು ನಮ್ಮ ಇಚ್ಛೆನೂ ಕೂಡ. ಆದರೆ ಅದಕ್ಕೆ ಹಿಂದಿರುವಂಥ ನಗರ ನಕ್ಸಲೈಟ್ರು ಯಾರಿದ್ದಾರೆ, ಇವರ ಉದ್ದೇಶ ಮಾತ್ರ ಒಳ್ಳೆಯದಿಲ್ಲ. ಇವರು ತನಿಖೆಯ ಅಡ್ಡದಾರಿಯನ್ನು ಹಿಡಿಸುವಂಥ ಒಂದು ಪ್ರಯತ್ನ ಆಗ್ತಾಯಿದೆ. ಕೇರಳ ಸರ್ಕಾರ ಇದರಲ್ಲಿ ಭಾಗವಹಿಸಿ ಮೂಗು ತೋರಿಸುವಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ಧರ್ಮಸ್ಥಳ ಹಿಂದೂಗಳ ಒಂದು ಶ್ರದ್ಧೆಯ ಕೇಂದ್ರ. ಅದು ದಿನಕ್ಕೆ ಸಾವಿರಾರು ಜನ ಅಲ್ಲಿ ಹೋಗ್ತಾ ಇದ್ದಾರೆ. ಜನರ ಮನಸ್ಸಿನಲ್ಲಿ ಧರ್ಮಸ್ಥಳದ ವಿರುದ್ಧ ಒಂದು ಭಾವನೆ ನಿರ್ಮಾಣ ಮಾಡುವಂಥ ಕುಟಿಲ ತಂತ್ರ ಮಾಡ್ತಾ ಇರುವಂಥ ಒಂದು ವಿಂಗ್ ಏನಿದೆ ಅದು ಸಫಲ ಆಗಬಾರ್ದು. ತನಿಖೆ ಅಡ್ಡಿಪಡಿಸೋದಲ್ಲ, ತನಿಖೆಯ ಹಾದಿಯನ್ನೇ ನಾವು ನಿರ್ಧಾರ ಮಾಡ್ತೀವಿ ಅನ್ನೋ ಹಾಗಿದೆ ಅದು. ಆದ್ದರಿಂದ 11 ವರ್ಷದ ಹಿಂದೆ